ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚನ್ನವೀರ್ಯ ಹಿರೇಮಠ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಎಪಿಸೋಡ್ನಲ್ಲಿ ನಾವು ನೆಕ್ಸ್ಟ್ ವೇವ್ನಲ್ಲಿ ಕರೆದಿರುವಂತಹ BDA ರೋಲ್ಸ್ಗೆ, BDA ಜಾಬ್ಸ್ಗೆ ಹೇಗೆ ನೀವು ವಿದಿನ್ 7 ಡೇಸ್ ಹೇಗೆ ಪ್ರಿಪೇರ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಎಸ್, ಇಟ್ ಈಸ್ ಪಾಸಿಬಲ್. ಹಾಗೆಯೇ ಆ ಎಲ್ಲ ಟಿಪ್ಸ್ನ, ಯಾವುದೇ ಟಿಪ್ಸನ್ನು ನೀವು ಮಿಸ್ ಮಾಡಬೇಡಿ. ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ಸೊ ನೀವು ಅಪ್ಲೈ ಮಾಡ್ತೀರಲ್ವಾ BDA ಜಾಬ್ಗೆ, ಅವಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಪ್ರೊಫೈಲು TAಗೆ ಹೋಗುತ್ತೆ, ಟ್ಯಾಲೆಂಟ್ ಅಕ್ವಿಸಿಷನ್ ಟೀಮ್ಗೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಪ್ರೊಫೈಲ್ಸ್ನ ಎಲ್ಲ ಶಾರ್ಟ್ ಲಿಸ್ಟ್ ಮಾಡಿ ಮತ್ತೆ ನಿಮಗೆ ಕಾಲ್ ಮಾಡಿ ನಿಮಗೊಂದು ವೀಡಿಯೋನೂ ಕಳಿಸ್ಕೊಡ್ತಾರೆ, ಹಾಗೆಯೇ ಒಂದು ನೆರೆಟಿವ್ನು ಕಳಿಸ್ಕೊಡ್ತಾರೆ. ನೀವು ಆ ವಿಡಿಯೋನ ಸರಿಯಾಗಿ ನೋಡ್ಕೊಳ್ಳಿ, ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಅವ್ರೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರಲ್ಲ ಅದ್ರ ಪ್ರಕಾರ ಪ್ರಿಪೇರ್ ಆಗಿ ಫಸ್ಟ್ ಡೇ, ಓಕೆ, ಅದ್ರ ಪ್ರಕಾರ ಪ್ರಿಪೇರ್ ಆಗಿ ಹಾಗೆ ವೀಡಿಯೋನು ಮಾಡಿ. ಸೊ ಡೇ ಟೂನಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ನೆರೆಟಿವ್ ಕೊಟ್ಟಿರ್ತಾರಲ್ವ, ಆ ನೆರೆಟಿವ್ನ ಚೆನ್ನಾಗಿ ಪ್ರಿಪೇರ್ ಆಗಿ, ಓಕೆ, ಏನು ನೆರೆಟಿವ್ ಪ್ರಿಪೇರ್ ಆಗ್ತಿರಲ್ವ ಅದ್ರ ಮೇಲೆ ವೀಡಿಯೋಸ್ ಮಾಡಿ. ಅಂದರೆ ಆ ವಿಡಿಯೋನ ಪ್ರಿಪೇರ್ ಮಾಡ್ಕೊಳ್ಳಿ. ವಿಡಿಯೋ ಎಲ್ಲ ಪ್ರಿಪೇರ್ ಆದಮೇಲೆ ಕೆಲವೊಂದು ಸಾರಿ ನೀವು ಒಂದು ರಿಟರ್ನ್ ಅಸೆಸ್ಮೆಂಟ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ, ರೈಟ್. ವೇರಿಯಸ್ ಕ್ವಶನ್ಸ್ ಕೇಳಿರ್ತಾರೆ, ಅದನ್ನು ಆನ್ಸರ್ ಮಾಡಬೇಕಾಗುತ್ತೆ. ಆ್ಯಂಡ್ ನಿಮಗೆ ನೆಕ್ಸ್ಟ್ ವೇವ್ ಬಗ್ಗೆ ಏನು ಗೊತ್ತಿದೆ ಅದ್ರ ಬಗ್ಗೆನೂ ನೀವು ಅಲ್ಲಿ ರಿಟರ್ನ್ ಅಸೆಸ್ಮೆಂಟ್ನಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ವಿಡಿಯೋ ಆಸ್ ವೆಲ್ ಆಸ್ ರಿಟರ್ನ್ ಅಸೆಸ್ಮೆಂಟ್ನ ತಯಾರು ಮಾಡಿ. ಡೇ 3ನಲ್ಲಿ ಏನಾಗುತ್ತೆ ಅಂತಂದರೆ ನೀವೇನು ಮಾಡ್ಬೋದು, ಒಂದು ವಿಡಿಯೋ ಏನು ಪ್ರಾಕ್ಟೀಸ್ ಮಾಡಿರ್ತೀರಲ್ವ, ನೀವು ಅದೇ ಥರದ ವೀಡಿಯೋನ ಒಂದು 3-4 ವೀಡಿಯೋಗಳನ್ನು ಮಾಡಿ. ಯಾಕೆ ಒಂದು ಮಾಡಬಾರ್ದು ಅಂದರೆ ಮೋಸ್ಟ್ ಆಫ್ ದ ಟೈಮ್ ಕ್ಯಾಂಡಿಡೇಟ್ಸ್ ರಿಜೆಕ್ಟ್ ಆಗಿಬಿಡ್ತಾರೆ ಸ್ಕ್ರೀನಿಂಗ್ ಟೈಮಲ್ಲಿ. ಒಂದೇ ವೀಡಿಯೋ ಮಾಡ್ತಾರೆ, ಅದನ್ನೇ ಸಬ್ಮಿಟ್ ಮಾಡಿಬಿಡ್ತಾರೆ. ಆ ವಿಡಿಯೋ ಚೆನ್ನಾಗಿ ಬಂದಿರದೇ ಇರ್ಬೋದು, ಕರೆಕ್ಟ್ ಅಲ್ವಾ? ಸೊ ಚೆನ್ನಾಗಿರೋ ವೀಡಿಯೋನ ಹೆಂಗೆ ಕಂಡುಹಿಡಿಬೇಕು ಅಂದರೆ 3-4 ವೀಡಿಯೋಸ್ ಮಾಡಿ, ಅದರಲ್ಲೇ ಬೆಸ್ಟ್ ವೀಡಿಯೋ ಯಾವುದಿದೆ ಅದನ್ನು ಸಬ್ಮಿಟ್ ಮಾಡಿ. ದಟ್ ವಿಲ್ ಹೆಲ್ಪ್ ಯು. ಸೊ 4th ಡೇ ಏನು ಮಾಡಬೇಕು ಅಂತಂದರೆ, ಒನ್ಸ್ ಯು ಹ್ಯಾವ್ ಸಬ್ಮಿಟೆಡ್ ದ ವಿಡಿಯೋ, ಈಗ ನೀವೇನು ಮಾಡಬೇಕು ಅಂದರೆ ನೆರೆಟಿವ್ನ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಮಾಕ್ ಇಂಟರ್ವ್ಯೂ ಇರುತ್ತಲ್ವ ನಿಮಗೆ. ಸೊ ಮಾಕ್ ಇಂಟರ್ವ್ಯೂಸ್ನಲ್ಲಿ ನಿಮ್ಮ ಫ್ಲೋ ಹೇಗಿದೆ, ಹೇಗೆ ಮಾತಾಡ್ತಾ ಇದ್ದೀರಾ, ಫ್ಲೋನಲ್ಲಿ ಮಾತಾಡ್ತಾ ಇದ್ದೀರಲ್ವ, ನಿಮ್ಮ ಅಥಾರಿಟಿ ಹೇಗಿದೆ, ನಿಮ್ಮ ಟೋನ್ ಹೇಗಿದೆ, ಕನ್ಸರ್ನ್ ಟೋನ್ ಇದೆಯಲ್ಲ ಇಲ್ವಾ, ಸೊ ಇದ್ರ ಬಗ್ಗೆ ಚೆಕ್ ಮಾಡ್ತಾರೆ. ಟೋನ್, ಫ್ಲೋ ಆ್ಯಸ್ ವೆಲ್ ಆಸ್ ಅಥಾರಿಟಿ. ಸೊ ಏನು ಮಾಡಬೇಕು ಅಂತಂದರೆ ಅದನ್ನು ಮಿರರ್ ಮುಂದ್ಗಡೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅಥವಾ ಮನೇಲಿ ಯಾರೋ ಇರ್ತಾರಲ್ವ, ನಿಮ್ಮ ಬ್ರದರ್ ಅವ್ರ ಸಿಸ್ಟರ್, ಅವ್ರ ಮುಂದ್ಗಡೆ ಪ್ರಾಕ್ಟೀಸ್ ಮಾಡಿ. ಅದನ್ನು ಅಗೇನ್ ಆ್ಯಂಡ್ ಅಗೇನ್ ನೆರೆಟಿವ್ನ ಪ್ರಾಕ್ಟೀಸ್ ಮಾಡಿ, ಮಾಕ್ನ ಪ್ರಾಕ್ಟೀಸ್ ಮಾಡಿ. ದ್ಯಾಟ್ ವಿಲ್ ಹೆಲ್ಪ್. ಈಗ ನಾನು ಡೇ 5, ಡೇ 6, ಡೇ 7 ಬಗ್ಗೆ ಹೇಳ್ತೇನೆ. ಡೇ 5ನಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಆಲ್ರೆಡಿ ಕೆಲವೊಬ್ಬರ ಜೊತೆ ನೀವು ಪ್ರಾಕ್ಟೀಸ್ ಮಾಡಿರ್ತೀರಲ್ವ, ಅವ್ರ ಕಡೆ ಫೀಡ್ಬ್ಯಾಕ್ ತೊಗೊಳ್ಳಿ. ಓಕೆ, ಫೀಡ್ಬ್ಯಾಕ್ ತೊಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾವ್ದು ಸರಿಯಾಗಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಿ. ಇಂಪ್ಲಿಮೆಂಟ್ ಆಯಿತಾ? ಸೊ ನೆಕ್ಸ್ಟ್ ಡೇ ಏನು ಮಾಡಿ, ರೈಟ್, ನೆಕ್ಸ್ಟ್ ವೇವ್ ಬಗ್ಗೆ ಇನ್ ಡೀಟೇಲ್ ಆಗಿ ಸ್ವಲ್ಪ ಅನಾಲಿಸಿಸ್ ಮಾಡಿ, ಸರ್ಚ್ ಮಾಡಿ, ವೆಬ್ಸೈಟ್ಸ್ನಲ್ಲೆಲ್ಲ ಹೋಗಿ ನೆಕ್ಸ್ಟ್ ವೇವ್ ಇನ್ವೆಸ್ಟರ್ಸ್ ಯಾರು, ನೆಕ್ಸ್ಟ್ ವೇವ್ ಫೌಂಡರ್ಸ್ ಯಾರು, ನೆಕ್ಸ್ಟ್ ವೇವ್ನಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ, ಏನೇನು ಕಲಿಸ್ತಾರೆ, ವಾಟ್ ಆರ್ ದ ಪ್ರಾಡಕ್ಟ್ಸ್, ಇದ್ರ ಬಗ್ಗೆಲ್ಲ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳಿ. ಓಕೆ, ಸೊ 7th ಡೇ ಏನು ಮಾಡಿ ಅಂತಂತಂದರೆ, ವೆರಿ ಇಂಪಾರ್ಟೆಂಟ್, ಕಾಮ್ ಆಗಿರೋದು. ಇಂಟರ್ವ್ಯೂ ಇರುತ್ತೆ ಅಂತ ಹೇಳಿ ಪ್ರೆಷರ್ ತೊಗೋಬಾರ್ದು, ಕರೆಕ್ಟ್ ಅಲ್ವಾ? ಸೊ ಸ್ವಲ್ಪ ಕಾಮ್ ಆಗಿರಿ, ಆರಾಮ್ಸೆ ರಿವೈಸ್ ಮಾಡ್ತಾರೆ. ಮೇಕ್ ಯುವರ್ ಸೆಲ್ಫ್ ಮೋರ್ ಆ್ಯಂಡ್ ಮೋರ್ ಪರ್ಫೆಕ್ಟ್. ಓಕೆ, ಸೊ 7th ಡೇ ಇದನ್ನು ಮಾಡಿ. ಈಗ ಆಲ್ರೆಡಿ ಇದನ್ನು ನೀವು ಮಾಡ್ತಾ ಇದ್ದರೆ ಇಟ್ಸ್ ವೆರಿ ಗುಡ್. ಓಕೆ, ಇಲ್ಲ ಬೇರೆ ರೀತಿ ನೀವೇನಾದರೂ ನಿಮ್ಮ ಸ್ಟೈಲ್ ಇದೆ, ಬೇರೆ ರೀತಿ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರ ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ. ಓಕೆ, ಸೊ ಅಲ್ಲಿ ಕಮೆಂಟ್ ಮಾಡಿ. ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಅದರ್ ಪೀಪಲ್, ರೈಟ್? ಸೊ ಇದೇ ರೀತಿ ನಾನು ಮತ್ತೆ ವೀಡಿಯೋಸ್ಗಳನ್ನು, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ತರ್ತಾ ಇರ್ತೀನಿ. ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಫಾರ್ ಯು. ಓಕೆ, ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಬಾಯ್.